ದಟ್ ಈಸ್ ವೆರಿ ಬ್ಯಾಡ್ ದರ್ಶನ್ ಅಂತ ಹೇಳಿ ರಮ್ಯಾ ಹೇಳ್ತಾ ಇದ್ದಾರೆ. ದರ್ಶನ್ ಮೌನದ ಬಗ್ಗೆ ನಟಿ ರಮ್ಯಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಹೀಗಾಗತ್ತೆ ಅಂತಂದ್ರೆ ಇನ್ನು ಸಾಮಾನ್ಯ ಮಹಿಳೆಯರ ಸ್ಥಿತಿ ಏನು? ನಾವೇನು ಸುಮ್ಮನೆ ಕತೆ ಹೇಳ್ತಾ ಇಲ್ಲ. ನಟ ಸುದೀಪ್, ಯಶ್ ಮನಿ ಅವರ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಾರೆ. ಸಣ್ಣ ಪುಟ್ಟ ಮಕ್ಕಳ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. ಇದನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕಾ? ನಟ ದರ್ಶನ್ ಫ್ಯಾನ್ಸ್ ಬಗ್ಗೆ ನಟಿ ರಮ್ಯಾ ರೊಚ್ಚಿಗೆದ್ದಿದ್ದಾರೆ. ಆ ಹೆಣ್ಮಕ್ಳೆಲ್ಲ ಮಿಸ್ಸಿಂಗ್ ಆಗೋದು ಅಥವಾ ಏನು ಅಲಿಗೇಷನ್ಸ್ ಇದೆಯಲ್ಲ, ರೇಪ್, ಅದೆಲ್ಲ ಏನಕ್ಕಾಗತ್ತೆ ಹೇಳಿ? ಇಂಥ ಮೈಂಡ್ ಸೆಟ್ ಇರೋರಿಂದಾನೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸೊ ಹೀರೋ ಆಗಿದ್ದಾರೆ, ಅವರು ನೋಡಿ ಫಾಲೋವರ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಬಟ್ ಅವರು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪಲ್ವಾ? ಅವ್ರ ಫಾಲೋವರ್ಸ್ ಅದ್ರ ಬಗ್ಗೆ ದರ್ಶನ್ ಅವ್ರು ಮಾತಾಡ್ಲಿಲ್ಲ. ದಟ್ ಇಸ್ ವೆರಿ ಬ್ಯಾಡ್, ದಟ್ ಇಸ್ ವೆರಿ ಕನ್ಸರ್ನಿಂಗ್. ಬಟ್ ನಾನು ಹೇಳ್ದಂಗೆ ಇವ್ರುಗಳು ಹಚ್ಕೊಂಡಿರೋದು ಏನಕ್ಕಂದ್ರೆ ಯಾರು ಮಾತಾಡಬಾರ್ದು ಅಂತ. ಬಟ್ ದೇ ಥಿಂಕ್ ದಟ್ ನಾವೆಲ್ಲ ಹೆದರ್ಕೋತೀವಂತ. ಇಟ್ ಇಸ್ ನಾಟ್ ದ ಕೇಸ್. ಕೆಲವೊಂದಷ್ಟು ಜನ ಹೆದರ್ಕೋಬಹುದು, ಬಟ್ ನಾವೆಲ್ಲ ಹಂಗಲ್ಲ. ಏನೇ ಇದ್ರೂನುವೆ. ಅಂಡ್ ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಯು ಫೀಲ್ ಯು ಹ್ಯಾವ್ ಟು ಫೈಟ್ ಈವನ್ ಮೋರ್. ಬಿಕಾಸ್ ನಾವು ಸುಮ್ನೆ ಆಗ್ಬಿಟ್ರೆ ನಮ್ಗೇನೆ ಹಿಂಗ ಆಗತ್ತಂದ್ರೆ ಜಸ್ಟ್ ಇಮ್ಯಾಜಿನ್ ಸಾಮಾನ್ಯ ಹೆಣ್ಮಕ್ಳಿಗೆ ಜೀವನ ಹಿಂಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಹೌದು. ಸೊ ವಿ ಶುಡ್ ನಾಟ್ ಕೀಪ್ ಕ್ವೈಟ್. ಎಸ್ಪೆಷಲಿ ಹೆಣ್ಮಕ್ಳಾಗಿ ನಾವು ಧೈರ್ಯ ತಗೊಂಡು ವಿ ಹ್ಯಾವ್ ಟು ಫೈಟ್. ಇಟ್ ಇಸ್ ನಾಟ್ ಓಕೆ. ಅಂಡ್ ನಾವೇನು ಸುಮ್ನೆ ಯಾರ ಮೇಲೂ ಕಿರ್ಚಾಡ್ತಾ ಇದೀವ ಅಥವಾ ಏನಾದ್ರು ತಪ್ಪು ಅಥವಾ ಸುಳ್ಳು ಏನಾದ್ರು ಹೇಳ್ತಾ ಇದೀವ? ಇಲ್ವಲ್ಲ. ದಿಸ್ ಇಸ್ ಹ್ಯಾಪನಿಂಗ್, ದಿಸ್ ಇಸ್ ಹ್ಯಾಪನ್ಡ್. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನಾವೇನ್ ಸುಮ್ನೆ ಏನೋ ಕತೆ ಹೇಳ್ತಾ ಇದೀವ? ನಾಟ್ ಇಟ್ ಆಲ್. ಅಂಡ್ ಜೋಕ್ ಏನಂದ್ರೆ ಇವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಇವರೇ ಗೌರವಿಸಲ್ಲ ಯಾವ ಹೆಣ್ಮಕ್ಳುನುವೆ. ನನ್ನನ್ ಬಿಡಿ, ಸುದೀಪ್, ಯಶು ಓಕೆ ಫೈನ್. ಅವ್ರ ಹೆಂಡತಿ ಮಕ್ಳು ಬಿಟ್ಟಿಲ್ಲ. ಅವ್ರ ಮಕ್ಳ ಬಗ್ಗೆನೆ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ. ಮಕ್ಳು, ಚಿಕ್ಕ ಮಕ್ಳು ಇವ್ರೆ. ಅಂತ ಸಮಾಜದಲ್ಲಿ ಇರುವಾಗ ಇದೆಲ್ಲ ನಾನು ನೋಡುವಾಗ ನಾವು ಸುಮ್ಮನೆ ಇರಕ್ಕಾಗತ್ತೆ. ದರ್ಶನ್ ಮತ್ತು ನಾನು ಮೊನ್ನೆಯಷ್ಟೇ ಭೇಟಿಯಾಗಿದ್ದೇವೆ. ದರ್ಶನ್ ಮತ್ತೆ ನಾನು ಚೆನ್ನಾಗಿಯೇ ಇದ್ದೇವೆ. ಹಾಗಂತ ತಪ್ಪನ್ನ ನೋಡ್ಕೊಂಡು ಸುಮ್ಮನೆ ಇರೋದೂ ಇಲ್ಲ. ಯಾರು ದೊಡ್ಡವರಲ್ಲ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ನಾನಂತೂ ಸುಮ್ಮನೆ ಇರಲ್ಲ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ನಟಿ ರಮ್ಯಾ ಹೇಳಿದ್ದಾರೆ. ನಟನೆ ಕೂಡ ಮಾಡಿದ್ದೀರಾ. ಸೊ ಅವರು ನಿಮ್ಮ ಜೊತೆ ವೈಯಕ್ತಿಕವಾಗಿ ಹೇಗ್ ನಡ್ಕೊಂತಿದ್ರು? He's nice to me. ನಾವ್ ಸಿಕ್ತಾಗ ಮೊನ್ನೆ ಒಂದು ಮದ್ವೆಲೆಲ್ಲೋ ಸಿಕ್ಕಿದ್ವಿ. He was nice. I mean, ನಮ್ಮಿಬ್ರು ಮಧ್ಯದಲ್ಲಿ ನಮ್ಗೇನಿಲ್ಲ. ಬಟ್ ಸಿ, ದರ್ಶನ್ ಏನೇ ಇದ್ರುನುವೆ, ಐ ಆಮ್ ಸಂಬಡಿ ಹೂ ಸ್ಟ್ಯಾಂಡ್ಸ್ ಫಾರ್ ಜಸ್ಟಿಸ್. ಇವ್ರೆ, ನೀವ್ ರಾಜಕಾರಣಿ ಆಗ್ಲಿ, ನೀವ್ ದೊಡ್ಡೋರಾಗಿರ್ಲಿ, ನೀವ್ ಯಾರೇ ಆಗಿರ್ಲಿ, ನ್ಯಾಯ ಅಲ್ವಾ? ವಿ ಹ್ಯಾವ್ ಟು ಸ್ಪೀಕ್ ಅಪ್ ಫಾರ್ ದ ಟ್ರೂತ್ ಅಲ್ವಾ? ಇಲ್ಲಾಂದ್ರೆ ನನ್ಗೂ ಬೇರೆಯವ್ರಿಗೆ ಏನ್ ವ್ಯತ್ಯಾಸ? ಒಳ್ಳೆಯವ್ರು ಬೇಕೋ ಬೇಡವೋ ಈ ಸಮಾಜದಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ? ವಿ ಹ್ಯಾವ್ ಟು ಟಾಕ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಜಸ್ಟಿಸ್. ಇಲ್ಲಾಂದ್ರೆ ಸಮಾಜದವ್ರು ಏನ್ ಅನ್ಕೋತಾರೆ? ಅವ್ರಿಗೆ ನ್ಯಾಯ ಸಿಗತ್ತಾ? ಅದಕ್ಕೆ ಎಲ್ಲಾರು ಕಾನೂನು ಅವ್ರ ಕೈಯಲ್ಲಿ ತಗೊಳ್ಳೋದು. ಯಾಕಂದ್ರೆ ಪೊಲೀಸ್ ಅವರು, ಈ ನ್ಯಾಯಾಲಯದವರು ಏನು ಮಾಡಲ್ಲ ನಮಗೋಸ್ಕರ, ಅದಕ್ಕೆ ಕಾನೂನು ನಮ್ ಕೈಯಲ್ಲಿ ತಗೊಳ್ಳೋಣ, ನಾವೇ ಹಿಂಗೆ ಮಾಡೋಣ ಅಂತ. ಹಂಗಾದ್ರೆ ನಾವು ಕ್ಯಾನ್ ವಿ ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಬಿಲ್ಡಿಂಗ್? ನಾವ್ ಇವತ್ತಿರ್ತೀವಿ, ನಾಳೆ ನಾವಿರಲ್ಲ. ಓಕೆ, ಮತ್ ಮುಂದೆ ಕರೆಕ್ಟ್. ಯಾಕೆ ನಮ್ ದೇಶದಲ್ಲಿ ಲಾ ಇಲ್ವಾ? ಕಾನ್ಸ್ಟಿಟ್ಯೂಷನ್ ಇಲ್ವಾ? ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ನೋ, ಯು ಕಾಂಟ್ ಟೇಕ್ ಲಾ ಇನ್ ಯುವರ್ ಓನ್ ಹ್ಯಾಂಡ್ಸ್. ಅಂಡ್ ಯಾರು ದೊಡ್ಡವರಲ್ಲ, ಎವ್ರಿಬಡಿ ಇಸ್ ಈಕ್ವಲ್. ನಾಳೆ ನಾನೇ ಏನಾದ್ರು ತಪ್ಪು ಮಾಡಿದ್ರೆ ಐ ಹ್ಯಾವ್ ಟು ಫಾಲೋ ದ ಲಾ. ಐ ಕಾಂಟ್ ಬ್ರೇಕ್ ದ ರೂಲ್ಸ್. ನೀವ್ ಯಾರೇ ಆಗಿರ್ಲಿ, ಯು ಕಾಂಟ್ ಬ್ರೇಕ್ ದ ಲಾ. ಓಕೆ ಮೇಡಮ್, ಈ ರೀತಿ ಮಾಡ್ತಿರೋದು ದರ್ಶನ್ ಅವರ ಅಭಿಮಾನಿಗಳು ಇದೇ ಮೊದಲೇನಲ್ಲ. ಸೊ ಈ ಹಿಂದೆನೂ ಕೂಡ ಮಾಡಿದ್ದಾರೆ. ಹೌದು, ತುಂಬಾ ಸತಿ ಮಾಡಿದ್ದಾರೆ. ಸೊ ಇದನ್ನ ಎಲ್ಲಿ ತನಕ ತಗೊಂಡು ಹೋಗ್ಬೇಕು ಅಂತ ತಾವು ಅನ್ಕೊಂಡಿದ್ದೀರಾ? ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಫೈಲ್ ಅ ಪೊಲೀಸ್ ಕಂಪ್ಲೇಂಟ್. ಅದೊಂದು ನಿಜ, ಅದ್ ನಾನು ಮಾಡ್ತೀನಿ. ಬಟ್ ಎಷ್ಟೋ ಜನ ನನಗೆ ಬರೀ DMs ಗಳು ಕಳ್ಸಿದ್ದಾರೆ, ಇಂಡಸ್ಟ್ರಿದವರು, ಬೇರೆದವರು. ಬಟ್ ಅವರೆಲ್ಲ ಹೊರಗಡೆ ಹೇಳಕ್ಕೆ ಇದ್ ಮಾಡ್ತಾರೆ ಬಿಕಾಸ್ ಆಫ್ ಸಚ್ ಕೈಂಡ್ ಆಫ್ ಟ್ರೋಲಿಂಗ್ ಅಂಡ್ ಕಾಮೆಂಟ್ಸ್. ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಭಯ ಪಡ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಫ್ಯಾಮಿಲಿ ಇರ್ತಾರೆ, ಹೊರಗಡೆ ಹೇಳಿದ್ರೆ ಏನೋ ಒಂದು ರೆಸ್ಪೆಕ್ಟ್ ಹೋಗುತ್ತೆ ಅಂತ. ಬಟ್ ನಾವೆಲ್ಲರೂ ಸುಮ್ಮನಿದ್ರೆ ಹೇಗೆ ನಡೆಯುತ್ತೆ ಹೇಳಿ? ಸಂಬಡಿ ಹ್ಯಾಸ್ ಟು ಸ್ಪೀಕ್ ಅಪ್ ಅಲ್ವಾ? ಎಸ್, ಇದೇ ರೀತಿ ಬಹಳಷ್ಟು ಮಹಿಳೆಯರು ಹಾಗೆ ಆಕ್ಟ್ರೆಸಸ್ ಕೂಡ ಈ ಥರದ ಒಂದು ಸಿಚುಯೇಷನ್ನ ಫೇಸ್ ಮಾಡಿರ್ತಾರೆ.
ಸೊ ಈಗ ತಾವು ಎಲ್ಲರಿಗೂ ಮಾದರಿಯಾಗಿ ಈ ಒಂದು ವಿಷಯವನ್ನ ಎಲ್ಲಿ ತನಕ ತಗೊಂಡು ಹೋಗ್ತೀರಿ, ಹೇಗೆ ಎಂಡ್ ಮಾಡ್ತೀರಾ ಐ ಮೇಡಮ್? ಫೀಲ್ ಲೈಕ್ ಆಲ್ ವಿಮೆನ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಸ್ಪೀಕ್ ಅಪ್. ಎಲ್ಲಿ ಹ್ಯಾರಸ್ಮೆಂಟ್ ಇದ್ರು, ಯಾವ ತರ ಹ್ಯಾರಸ್ಮೆಂಟ್ ಇದ್ರು ಅವ್ರೇನ್ ಅನ್ಕೋತಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಹೆಣ್ಮಕ್ಳು ತುಂಬಾ ಹೆದರ್ಕೋತಾರೆ. ಯಾಕಂದ್ರೆ ಮರ್ಯಾದೆ ತುಂಬಾ ಮುಖ್ಯ ಅಲ್ವಾ ಹೆಣ್ಮಕ್ಳಿಗೆ. ಸೊ ಇವರೆಲ್ಲ ಯಾವ ತರ ಟಾರ್ಗೆಟ್ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ ಅವಾಗ ಅವ್ರಿಗೆ ಒಂಥರ ಹೆದರಿಕೆ ಬರುತ್ತೆ. ಸೊ ದೇ ಡೋಂಟ್ ಟೇಕ್ ಎನಿಥಿಂಗ್ ಫಾರ್ವರ್ಡ್. ಐ ಆಮ್ ಸೇಯಿಂಗ್ ದಟ್ ಆಕ್ಚುಲಿ ನಾನು ಕಲ್ತಿರೋದು ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯ ಇನ್ಫ್ಲೂಯೆನ್ಸರ್ಸ್ಗೆ ಜಸ್ಟ್ ರೆಗ್ಯುಲರ್ ಗರ್ಲ್ಸ್ ಅವ್ರಿಗೆಲ್ಲ ತುಂಬಾ ಜನ ಟ್ರೋಲ್ ಮಾಡಿರ್ತಾರೆ. ಅವರೆಲ್ಲ ಓಪನ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ ಈ ಟ್ರೋಲ್ಸ್ ಗಳೆಲ್ಲ ಬಗ್ಗೆ. ಅದನ್ನೆಲ್ಲ ನೋಡಿ ನಾನು ಅನ್ಕೊಂಡೆ, ದೀಸ್ ಗರ್ಲ್ಸ್ ಆರ್ ಸೋ ಬ್ರೇವ್. ಅವರಲ್ಲಿ ಎಷ್ಟು ಧೈರ್ಯ ಇದೆ. ಸೊ ವಿ ಶುಡ್ ಆಲ್ ಜಾಯಿನ್ ದ ಫೈಟ್ ಟುಗೆದರ್. ನಾವೆಲ್ಲರೂ ಸೇರಿ ವಿ ಹ್ಯಾವ್ ಟು ರೇಸ್ ಅವರ್ ವಾಯ್ಸ್ ಅಗೇನ್ಸ್ಟ್ ದಿಸ್ ಕೈಂಡ್ ಆಫ್ ಹ್ಯಾರಸ್ಮೆಂಟ್. ಇವ್ರುಗಳಿಂದಾನೆ, ಇಂಥ ಮೈಂಡ್ ಸೆಟ್ ಇಂದಾನೆ ದಿನಾ ನಾವ್ ನ್ಯೂಸ್ ಅಲ್ಲಿ ಓದೋದು ಹ್ಯಾರಸ್ಮೆಂಟ್, ರೇಪು, ಮರ್ಡರು. ನೀವೇ ನನ್ಗೆ ಹೇಳಿ, ನ್ಯೂಸ್ ಓದ್ತಿರಲ್ವಾ ನೀವು, ಯಾರಿಗ ರೇಪ್ ಆಗೋದು, ಯಾರಿಗ್ ಮರ್ಡರ್ ಆಗ್ತಾ ಇರೋದು ಜಾಸ್ತಿ, ಈ ಅತ್ಯಾಚಾರ ಎಲ್ಲ ಆಗ್ತಾ ಇರೋದು ಯಾರ ಮೇಲೆ? ಹೆಣ್ಮಕ್ಳು ಮೇಲೆ, ಬಿಕಾಸ್ ಆಫ್ ದ ಸ್ಟುಪಿಡ್ ಮೈಂಡ್ ಸೆಟ್. ಸೊ ಲೀಗಲಿ ಫೈಟ್ ಮಾಡ್ಲಿಕ್ಕೆ ತಾವು ತಯಾರಾಗಿದ್ದೀರಿ? ಯಾ ಆಫ್ ಕೋರ್ಸ್. ಓಕೆ, ಓಕೆ, ವಾಟ್ ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್? ನಿಮ್ಮ ಕೊನೆ ಸ್ಟೇಟ್ಮೆಂಟ್ ಏನು ಮೇಡಮ್? ಐ ಥಿಂಕ್ ದಟ್ ನನ್ಗೆ ಒಂದೊಂದ್ಸತಿ ಇವ್ರ ಮೇಲೆ ಕೋಪ ಬರಲ್ಲ. ಐ ಜಸ್ಟ್ ಫೀಲ್ ಬೇಸರ ಆಗುತ್ತೆ. ಇವ್ರು ಏನು ಅನ್ಎಂಪ್ಲಾಯ್ಡಾ, ಇನ್ನು ಚಿಕ್ಕ ವಯಸ್ಸು, ಜೀವನದಲ್ಲಿ ಎಷ್ಟೋ ಸಾಧಿಸ್ಬೋದು ಇವರೆಲ್ಲ, ಎಷ್ಟು ಆಪರ್ಚುನಿಟೀಸ್ ಇದೆ ಲೈಫ್ ಅಲ್ಲಿ. ಅದನ್ ಬಿಟ್ಬಿಟ್ಟು ಇವ್ರಿಗೆ ಏನೋ ಈ ತರ ಎಲ್ಲ ಮೆಸೇಜ್ಗಳು ಕಳಿಸ್ತಾರೆ. ಇವ್ರಿಗೆ ಏನು ಉದ್ಧಾರ ಆಗುತ್ತೆ? ಅದ್ರ ಬದಲು ಏನೋ ಒಂದ್ ಒಳ್ಳೇದ್ ಮಾಡ್ಬೋದಲ್ಲ ಲೈಫ್ ಅಲ್ಲಿ. ಡೂ ಸಮ್ ಗುಡ್ ವರ್ಕ್. ವಿ ಆರ್ ಮಿಸ್ಸಿಂಗ್ ಗುಡ್ ಪೀಪಲ್ ಇನ್ ಸೊಸೈಟಿ. ಅದನ್ನ ಮಾಡ್ಬೋದಲ್ಲ. ಯು ಕ್ಯಾನ್ ಎನ್ಕ್ಯಾಶ್ ಆನ್ ಯೋರ್ ಫ್ಯಾನ್ ಬೇಸ್ ಇಫ್ ದೇರ್ ಸೋ ಮೆನಿ ಪೀಪಲ್. ಒಳ್ಳೇದೇನಾದ್ರೂ ಮಾಡಿ ಕೆಲಸ. ಈ ತರ ಹೆಣ್ಮಕ್ಳಿಗೆಲ್ಲ ಮೆಸೇಜಸ್ ಕಳ್ಸಿದ್ರೆ ವಾಟ್ ಮೆಸೇಜ್ ಆರ್ ಯು ಟ್ರೈಂಗ್ ಟು ಗಿವ್ ಟು ಸೊಸೈಟಿ? ಟ್ರೂ ದ್ಯಾಟ್ ಮೇಡಮ್. ಸೊ ಒಟ್ಟಾರೆಯಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ದರ್ಶನ್ ಅವರಿಗೆ ಹಾಗೂ ದರ್ಶನ್ ಅವರ ಅಭಿಮಾನಿಗಳಿಗೆ, ಸೊ ದರ್ಶನ್ ಅವರು ಯಾವ ರೀತಿ ಒಳ್ಳೆ ಮಾರ್ಗಕ್ಕೆ ತರಬೇಕು ಅನ್ನೋ ಕುರಿತಾದಂತಹ ಮೆಸೇಜ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಐ ಥಿಂಕ್ ದೇ ಶುಡ್ ಲರ್ನ್ ಟು ಮೆಡಿಟೇಟ್, ಎಕ್ಸರ್ಸೈಸ್, ಫೈಂಡ್ ಅ ಜಾಬ್, ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್. ಎಷ್ಟು ಜನ ಹಿಂದೆ ನೋಡಿ ಯಾವ ತರ ಎಲ್ಲ ಮಾಡ್ತಾ ಇದ್ರು ಫ್ಯಾನ್ ಕ್ಲಬ್ಸ್ ಜೊತೆ. ದಿಸ್ ಟು ಡೂ ಪ್ಲಾಂಟಿಂಗ್ ಟ್ರೀಸ್, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್, ಕ್ಲೀನಿಂಗ್ ಕ್ಯಾಂಪ್ಸ್, ಆತರ ಎಲ್ಲ ಮಾಡೋರು. ಈಗ ಆತರ ನಮ್ಗೆ ಕಾಣಿಸೋದೇ ಇಲ್ಲಪ್ಪ. ಬರೀ ಇಂಥದ್ದೇ ಫ್ಯಾನ್ ವಾರ್ಸ್, ಹೀರೋ ವಾರ್ಸ್, ಅವ್ರು. ಆಮೇಲೆ ಓಕೆ ಫೈನ್, ಐ ಅಂಡರ್ಸ್ಟ್ಯಾಂಡ್, ಒಬ್ಬೊಬ್ರು ಹೀರೋಗೆ ಇನ್ನೊಬ್ರಿಗೆ ಆಗಲ್ಲ, ಅದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕ ಇಷ್ಟು ಕೆಟ್ಟದಾಗಿ, ಅದು ಹೀರೋಸ್ನ್ ಬಿಟ್ಟು ಅವ್ರ ಫ್ಯಾಮಿಲಿನೂ ಸೇರಿಸ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಇವ್ರೆ, ಅದೇ ನಂಗೆ ತುಂಬಾ ಬೇಜಾರು.